ನಮಸ್ತೆ. ನಾನಿಲ್ಲೀಗ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಬೆಳಗ್ಗೆ ತಿಂಡಿ ಆದಮೇಲೆ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಎರಡಕ್ಕೂ ಒಟ್ಟಿಗೆ ಮಧ್ಯಾಹ್ನನೇ ಮಾಡಿಟ್ಬಿಡ್ತೀನಿ. ಮಧ್ಯಾಹ್ನ ಇವತ್ತು ಹೊರಗೆ ಹೋಗಿದ್ದರಿಂದ ಮಧ್ಯಾಹ್ನ ಏನೂ ಅಡುಗೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ರಾತ್ರಿ ಮಾಡ್ಕೊಳ್ತಾ ಇದ್ದೀನಿ. ಈಗಂತೂ 3 ಹೊತ್ತು ಬೇರೆ ಬೇರೆ ಅಡುಗೆ ಮಾಡೋದಂತೂ ಭಾಳ ಕಷ್ಟ ಆಗೋಗಿದೆ. ಅದು ಮಗು ಇರೋದ್ರಿಂದ ಮನ್ವಿನೂ ಸಹ ನೋಡ್ಕೊಳ್ಬೇಕಾಗಿರೋದ್ರಿಂದ 3 ಹೊತ್ತು 3 ಥರ ಅಡುಗೆ ಮಾಡೋದು ತುಂಬಾ ಕಷ್ಟ ಆಗೋಗಿದೆ. ಅದರಲ್ಲೂ ಎಲ್ಲರಿಗೂ ಇಷ್ಟ ಆಗುವಂಥ ಅಡುಗೆ ಒಂದೇ ಥರ ಅಡುಗೆ ಮಾಡೋದು ಇನ್ನೂ ಅಷ್ಟು ಕಷ್ಟ ಆಗೋಗಿದೆ. ನಮ್ಮನೇಲಾದರೂ ಪರವಾಗಿಲ್ಲ, ಮನ್ವಿ ಈಗ ಒಂಚೂರು ಚೂಸಿ ಆಗಿದ್ದಾಳೆ, ಬಿಟ್ಟರೆ ಮಾಡಿದ್ದೆಲ್ಲ ತಿಂತಾಳೆ. ಕೆಲವ್ರ ಮನೆಯಲ್ಲಂತೂ ಒಬ್ರಿಗೆ ಮಾಡಿದ್ದು ಇನ್ನೊಬ್ರಿಗಾಗಲ್ಲ, ಇನ್ನೊಬ್ರಿಗೆ ಮಾಡಿದ್ದು ಮತ್ತೊಬ್ರಿಗಾಗಲ್ಲ. ಪಾಪ ಅಡುಗೆ ಮಾಡೋರ್ಗಂತೂ ಅದು ಎಷ್ಟು ಕಷ್ಟದ ವಿಷಯ ಆಗೋಗಿರುತ್ತೆ. ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಪುಟ್ಟದಕ್ಕೆ ಮತ್ತೊಂದು ಥರ ಅಡುಗೆ ಮಾಡಬೇಕಾಗತ್ತೆ. ತುಂಬ ಜನ ಕೇಳ್ತಿದ್ರಲ್ವ ಮಗುಗೆ ಸಾಲಿಡ್ ಫುಡ್ ಶುರು ಮಾಡಿದ್ದೀರಾ ಅಂತ. ಇನ್ನೂ ಇಲ್ಲ, ಅನ್ನಪ್ರಾಶನ ಮುಗಿದ್ಮೇಲೆ ಅವನಿಗೆ ನಾನು ಸಾಲಿಡ್ ಫುಡ್ ಶುರು ಮಾಡ್ತೀನಿ.